ಎಲ್ಲ ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಈ ನಿಮ್ಮ ಯೋಗ ಗುರುವಿನ ಅನಂತ ಪ್ರಣಾಮಗಳು. ವೀಕ್ಷಕರೇ, ವಿಶೇಷವಾಗಿ ಈ ದಿನದ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈ ಬ್ಲಡ್ ಪ್ರೆಷರ್, ಇದಕ್ಕೆ ಯಾವ ರೀತಿಯ ಯೋಗ ನಾವು ಅಭ್ಯಾಸ ಮಾಡಬೇಕು, ಯಾವ ಥರದ ಅಭ್ಯಾಸಗಳು ಸೂಕ್ತ, ಅಂತಹ ಅಭ್ಯಾಸಗಳನ್ನು ಇವತ್ತು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ವಿಶೇಷವಾಗಿ ಇವತ್ತಿನ ಒತ್ತಡದ ಜೀವನ ಅಂತ ನಾವೇನು ಕರಿತೀವಿ, ವೇಗವಾಗಿ ಚಲಿಸುತ್ತಿರ್ತಕ್ಕಂಥ ಯುಗದಲ್ಲಿ ಎಲ್ಲರೂ ಕೂಡ ಧಾವಂತದಲ್ಲಿದ್ದಾರೆ. ಯಾರಿಗೂ ಕೂಡ ವಿಶ್ರಾಂತಿ ಮಾಡಲಿಕ್ಕೆ ಆಗಲಿ ಅಥವಾ ನಮ್ಮ ದೇಹವನ್ನು ವಿಶ್ರಾಂತಿಗೊಳಿಸಲಿಕ್ಕಾಗಲಿ ಸಮಯ ಇಲ್ಲ ಅಂತ ಹೇಳೋರೆ ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಎಲ್ಲಿರ್ತೀವೋ ಅಲ್ಲೇ ಕೆಲವೊಂದು ಯೋಗಿಕ ಅಭ್ಯಾಸಗಳನ್ನು, ಪ್ರಾಣಾಯಾಮವನ್ನು, ಧ್ಯಾನವನ್ನು ಮಾಡೋದರಿಂದ ಈ ಒಂದು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಿಕೊಂಡು ನಾವು ಆರೋಗ್ಯವಾಗಿ ಇರಬಹುದು. ಸೊ ನಾವು ಈಗಷ್ಟೇ ಕೇಳಿರ್ತೀವಿ, ಎಷ್ಟೊಂದು ಜನ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಜೀವನ ಕಳ್ಕೊಳ್ತಿದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಈ ಥರದ ಯೋಗ ಅಭ್ಯಾಸಗಳನ್ನು ಮಾಡುವುದರಿಂದ ಎಲ್ಲರೂ ಕೂಡ ಸುಖಕರವಾದ ಜೀವನವನ್ನು, ಆರೋಗ್ಯಯುತವಾದ ಜೀವನವನ್ನು, ಆನಂದಯುತವಾದ ಜೀವನವನ್ನು ಮಾಡಬಹುದು ಅಂತ ಹೇಳ್ತಾ, ಈಗ ಬನ್ನಿ ಅಧಿಕ ರಕ್ತದೊತ್ತಡಕ್ಕೆ ಯಾವ ಥರದ ಅಭ್ಯಾಸಗಳನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಂತು ಮಾಡುವಂಥ ಅಭ್ಯಾಸ ಪಾದ ಸಂಚಾಲನ ಅಂತ ಕರಿತೀವಿ. ಕೈಗಳನ್ನು ದೇಹದ ಪಕ್ಕದಲ್ಲಿ ಇರಿಸ್ಕೋಬೇಕು. ಕಾಲುಗಳನ್ನು ಒಂದು ಹೆಜ್ಜೆ ಅಂತರ ಇರಿಸ್ಕೊಂಡ್ರೆ ನಮಗೆ ಸಮತೋಲನ ಸಿಗುತ್ತೆ. ಹಾಗಾಗಿ ಕಾಲುಗಳ ನಡುವೆ ಒಂದು ಹೆಜ್ಜೆ ಅಂತರ ಇರಬೇಕು. ಕೈಗಳನ್ನು ಸಾಧ್ಯವಾದರೆ ಸೊಂಟದ ಮೇಲೆ ಇರಿಸ್ಕೊಂಡ್ರೆ ಸ್ವಲ್ಪ ನಮಗೆ ಸಮತೋಲನ ಚೆನ್ನಾಗಿರುತ್ತೆ. ಈಗ ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಸಾಧ್ಯವಾದಷ್ಟು ಮುಂದಕ್ಕೆ ಉಸಿರು ಹೊರಹಾಕುತ್ತಾ ಕೆಳಕ್ಕೆ. ಅದೇ ರೀತಿ ಎಡಗಾಲು ಉಸಿರು ತಗೊಳ್ತಾ ಎಡಗಾಲು ಮುಂದಕ್ಕೆ ಕೆಳಕ್ಕೆ. ಇನ್ನೊಮ್ಮೆ ನಿಧಾನ ಬಲಗಾಲು ಮುಂದಕ್ಕೆ ಕೆಳಕ್ಕೆ. ಎಡಗಾಲು ಮುಂದೆ, ಮೇಲೆತ್ತಿದಾಗ ಉಸಿರು ತಗೋಬೇಕು, ಕೆಳಗಡೆ ಹೋದಾಗ ಉಸಿರು ಬಿಡ್ತಾ ಕೆಳಕ್ಕೆ. ಇದೇ ಅಭ್ಯಾಸವನ್ನು ಪಕ್ಕಕ್ಕೂ ಕೂಡ ನಾವು ಮಾಡ್ಬೋದು. ಉಸಿರು ತಗೊಳ್ತಾ ಕಾಲನ್ನು ಬಲಕ್ಕೆ ತೆಗೆದುಕೊಳ್ಳಿ, ಉಸಿರು ಬಿಡುತ್ತಾ ಕೆಳಕ್ಕೆ. ಹಾಗೆ ಎಡಗಾಲು ಎಡಕ್ಕೆ ಕೆಳಕ್ಕೆ. ಮತ್ತೊಮ್ಮೆ ಬಲಗಾಲು ನಿಧಾನ ಮೇಲಕ್ಕೆ ಕೆಳಕ್ಕೆ. ಎಡಗಾಲು ಎಡಕ್ಕೆ ಹಾಗೂ ಕೆಳಕ್ಕೆ. ಹಾಗೆ ಹಿಂದಕ್ಕೂ ಕೂಡ ನಾವು ಮಾಡಬಹುದು. ಉಸಿರು ತಗೊಳ್ತಾ ಕಾಲನ್ನು ನಿಧಾನ ಹಿಂದಕ್ಕೆ ಚಾಚಿ ಕೆಳಕ್ಕೆ. ಎಡಗಾಲು ಹಿಂದಕ್ಕೆ ಕೆಳಕ್ಕೆ. ಮತ್ತೊಮ್ಮೆ ನಿಧಾನ ಕಾಲು ಹಿಂದಕ್ಕೆ ಕೆಳಕ್ಕೆ. ಎಡಗಾಲು ಹಿಂದೆ ಕೆಳಕ್ಕೆ. ಕೈಗಳು ಕೆಳಗಿಳಿಸಿ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರಹಾಕಿ. ಈ ರೀತಿಯಾಗಿ 5ರಿಂದ 10 ಬಾರಿ ನಾವು ಈ ಒಂದು ಅಭ್ಯಾಸಗಳನ್ನು ಮಾಡ್ಬೋದು. ಈಗ ನಿಧಾನವಾಗಿ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ನಮ್ಮ ಹೃದಯಕ್ಕೆ, ಎಲ್ಲ ಸ್ನಾಯುಗಳಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುವಂತಹ ಅಭ್ಯಾಸ ನಾವು ನಿಂತಲ್ಲೇ ಕವಾಯತ್ ನಡೆಗೆ ಅಂತ ಕರಿತೀವಿ. ಡ್ರಿಲ್ ವಾಕಿಂಗ್, ಕವಾಯತ್ ನಡೆಗೆಯನ್ನು ಮಾಡುವಂಥ ಪ್ರಯತ್ನ. ಮೊದಲಿಗೆ ಬಲಗಾಲು ಮುಂದೆ ತೆಗೆದುಕೊಂಡಾಗ ಎಡಗೈ ತೆಗೆದುಕೋಬೇಕು. ಬಲಗಾಲು ಮುಂದಕ್ಕೆ ಮಂಡಿ ಮಡಚಿ ಮೇಲೆತ್ತಿ ಎಡಗೈ ಮುಂದಕ್ಕೆ ಚಾಚಿ. ಹಾಗೆ ಕಾಲು ಕೆಳಕ್ಕೆ. ಈಗ ಎಡಗಾಲು ಮೇಲಕ್ಕೆ, ಬಲಗೈ ಕೆಳಕ್ಕೆ. ಸಾಧ್ಯವಾದಷ್ಟು ಮೇಲೆತ್ತಿ ಕೆಳಗಿಳಿಸೋದು. ಹಾಗೆ ಹಿಂದಕ್ಕೆ ಬರುವಂಥ ಪ್ರಯತ್ನ ಮಾಡಿ. ನಿಧಾನ ಬಲಗಾಲು ಹಿಂದಕ್ಕೆ, ಕೈ ಕೆಳಕ್ಕೆ. ಎಡಗಾಲು ಹಿಂದಕ್ಕೆ ಕೆಳಕ್ಕೆ. ನಾವು ಸ್ಟೇಷನರಿ ಅಂದರೆ ಒಂದೇ ರೂಮ್ ಕೋಣೆಯಲ್ಲಿದ್ದಾಗ ನಿಂತಲ್ಲೇ ಕೂಡ ನಾವು ಅಭ್ಯಾಸ ಮಾಡ್ಬೋದು. ಅಥವಾ ನಿಮಗೆ ಎಲ್ಲಾದರೂ ನಿಮ್ಮ ಮನೆಯ ಮೇಲ್ಛಾವಣಿ ಅಥವಾ ಉದ್ಯಾನವನ ಇದ್ದರೆ ಅಲ್ಲಿ ನೀವು ಕೂಡ ಮುಂದಕ್ಕೆ ಹೋಗ್ತಾ ಹೋಗಬಹುದು. ಈಗ ನಾವು ಯೋಗದ ಕೋಣೆಯಲ್ಲಿ ಇರೋದರಿಂದ ಅಥವಾ ಮನೆಯಲ್ಲೇ ಇರೋದರಿಂದ, ಕಚೇರಿಯಲ್ಲಿ ಇದ್ದಾಗ ನಿಂತಲ್ಲೇ ಈ ಒಂದು ಅಭ್ಯಾಸವನ್ನು ಮಾಡ್ಬೋದು. ಹೀಗಾಗಿ ಈ ಒಂದು ಕವಾಯತ್ ನಡಿಗೆ ಮಾಡೋದರಿಂದ ಹೃದಯ ಭಾಗದ ಸ್ನಾಯುಗಳಿಗೆ ಒಳ್ಳೆಯ ಬಲವರ್ಧನೆ ಸಿಗುತ್ತೆ. ಈಗ ನಿಂತು ಮಾಡುವ ಅಭ್ಯಾಸದಲ್ಲಿ ಪಕ್ಕಕ್ಕೆ ಬಾಗುವಂಥ ಪ್ರಯತ್ನ. ನಿಧಾನವಾಗಿ ಬಲಕ್ಕೆ ತಿರುಗಿ ಕಾಲುಗಳ ನಡುವೆ 3 ಅಡಿಯಷ್ಟು ಅಂತರ ಇರಿಸ್ಕೋಬೇಕು. ಕೈಗಳನ್ನು ಭುಜಕ್ಕೆ ಚಾಚುವಂಥ ಪ್ರಯತ್ನ. ಪಕ್ಕಕ್ಕೆ ಬಾಗುವಂಥ ಪ್ರಯತ್ನ ಮಾಡ್ತೇವೆ. ಉಸಿರು ಹೊರ ಹಾಕುತ್ತಾ ಪಕ್ಕಕ್ಕೆ, ತ್ರಿಕೋನಾಸನ ಉಸಿರಾಟ ಅಂತ ಕರಿತೀವಿ. ಉಸಿರು ಹೊರ ಹಾಕುತ್ತಾ ಬಲಕ್ಕೆ ಬಾಗಿ, ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಹಾಗೆ ಎಡಕ್ಕೆ ಬಾಗಿ
ನಿಧಾನ ಉಸಿರು ತಗೊಳ್ತಾ ಮೇಲೆ. ಮತ್ತೊಮ್ಮೆ ಮಾಡೋಣ. ನಿಧಾನ ಉಸಿರು ಹೊರಹಾಕುತ್ತಾ ಬಲಕ್ಕೆ, ಸಾಧ್ಯವಾದಷ್ಟು ಪಕ್ಕದಿಂದ ಬಾಗಬೇಕು. ಉಸಿರು ತಗೊಳ್ತಾ ಮೇಲಕ್ಕೆ. ಹೀಗಾಗಿ ಎಡಕ್ಕೆ ಬಾಗಿ ನಿಧಾನ ಮೇಲಕ್ಕೆ. ಈಗ ಕೈಗಳನ್ನು ಕೆಳಗಿಳಿಸಿ ಕಾಲನ್ನು ಕೂಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರಹಾಕೋಣ. ದೃಷ್ಟಿ ಮುಂದಕ್ಕೆ. ಮುಂದಿನ ಆಸನಕ್ಕೆ ಹೋದಾಗ ಗರುಡ ಆಸನ ಅಂತ ಕರಿತೀವಿ. ಕಾಲುಗಳ ಬಲವರ್ಧನೆಗೆ, ಮನಸ್ಸಿನ ಸಮತೋಲನಕ್ಕೆ, ಏಕಾಗ್ರತೆಗೆ ಉತ್ತಮವಾಗಿರೋಂತಹ ಅಭ್ಯಾಸ ಅಂದರೆ ಗರುಡಾಸನ. ಏಕಂ ಕಾಲು ಕೊಡಿಸಿ ನಿಧಾನ ಮಂಡಿಯಲ್ಲಿ ಮಡಿಸ್ತಾ ಅರ್ಧದಷ್ಟು ಕೂತ್ಕೊಳ್ಳೋಣ. ಬಲಗಾಲನ್ನು ಮೇಲಕ್ಕೆ ತೆಗೆದುಕೊಂಡು ಎಡಗಾಲಿನ ಮೇಲೆ ಬಳಸಿ ಮೀನಖಂಡದಲ್ಲಿ ಎಣೆದು ಇಡಬೇಕು. ಹಾಗೆ ಕೈಗಳನ್ನು ಕೂಡ ಬಳಸಿ ಎಣೆದು ನಮಸ್ಕಾರ ಮಾಡಬೇಕು. ಸಮತೋಲನ ಕಷ್ಟ ಆದರೆ ಗೋಡೆಯ ಸಹಾಯದಲ್ಲೂ ಕೂಡ ನಾವು ಈ ಅಭ್ಯಾಸವನ್ನು ಮಾಡಬಹುದು. ನಂತರ ನಿಧಾನವಾಗಿ ಕಾಲು ಬಿಡಿಸಿ ಕೈಗಳು ಕೆಳಕ್ಕೆ, ನಿಧಾನ ಕೈ ಕೆಳಗಿಳಿಸಿ ಕಾಲು ನೇರ ಮಾಡಿ ವಿಶ್ರಾಂತಿ. ಇದೇ ರೀತಿ ಎಡಗಾಲಿನಿಂದಲೂ ಕೂಡ ಮಾಡೋಣ. ಏಕಂ ಮಂಡಿ ಮಡಚಿ ನಿಧಾನ ಕೂತ್ಕೊಳ್ಳಿ. ದ್ವೇ ಎಡಗಾಲನ್ನು ಮೇಲಕ್ಕೆ ತೆಗೆದುಕೊಂಡು ಬಲ ತೊಡೆಯ ಮೇಲಿನಿಂದ ತೆಗೆದುಕೊಂಡು ಕಾಲನ್ನು ಬಳಸಿ ಮೀನಖಂಡದಲ್ಲಿ ಬೆರಳುಗಳನ್ನು ಎಣೆದು ಇಡಬೇಕು. ಹಾಗೆ ಕೈಗಳನ್ನು ಎಣೆದು ನಮಸ್ಕಾರ ಸ್ಥಿತಿ. ದೃಷ್ಟಿ ಮುಂದಕ್ಕೆ. 5 ಬಾರಿ ಚೆನ್ನಾಗಿ ಉಸಿರಾಟದ ನಂತರ ನಿಧಾನ ಕೈಗಳನ್ನು ಬಿಡಿಸಿ ಮುಂದಕ್ಕೆ ಚಾಚಿ ಕೆಳಕ್ಕೆ ತರೋಣ. ನಿಧಾನ ಕೈ ಕೆಳಕ್ಕೆ, ಕಾಲುಗಳನ್ನು ಬಿಡಿಸಿ ಮಂಡಿ ನೇರ ಮಾಡಿ ಕಾಲ್ನಡೆ ಒಂದು ಹೆಜ್ಜೆ ಅಂತರ ಇರಿಸ್ಕೊಂಡು ವಿಶ್ರಾಂತಿಯನ್ನು ಪಡೆಯುವಂಥ ಪ್ರಯತ್ನ ಮಾಡಬೇಕು. ಯಾವುದೇ ಆಸನ ಮಾಡಬೇಕಾದ್ರೆ ಆಸನದ ಅಭ್ಯಾಸದ ನಂತರ ವಿಶ್ರಾಂತಿಯನ್ನು ಪಡ್ಕೊಂಡು ಆ ವಿಶ್ರಾಂತಿ ಸಮಯದಲ್ಲಿ ಆಸನದಿಂದ ಆಗಿರತಕ್ಕಂಥ ದೇಹದ ಪರಿಣಾಮಗಳನ್ನು ಗಮನಿಸಬೇಕು. ನಂತರ ಮುಂದಿನ ಆಸನಕ್ಕೆ ಹೋಗೋಣ. ಕುಳಿತು ಮಾಡುವ ಅಭ್ಯಾಸದಲ್ಲಿ ವಕ್ರಾಸನ. ನಿಧಾನ ಕುಳಿತುಕೊಳ್ಳಿ. ಕುಳಿತುಕೊಂಡು ಕಾಲುಗಳನ್ನು ಮುಂದಕ್ಕೆ ಚಾಚೋಣ. ಕುಳಿತು ಮಾಡುವ ಅಭ್ಯಾಸದಲ್ಲಿ ಅರ್ಧ ಮತ್ಸ್ಯೇಂದ್ರಾಸನದ ಅಭ್ಯಾಸ. ವಕ್ರಾಸನ ಮತ್ತು ಅರ್ಧ ಮತ್ಸ್ಯೇಂದ್ರಾಸನ ಇವೆರಡೂ ಕೂಡ ತಿರುಚಿ ಮಾಡುವಂಥ ಅಭ್ಯಾಸಗಳಾಗುತ್ತೆ. ವಿಶೇಷವಾಗಿ ಹೆಚ್ಚು ಉಪಯೋಗ ಆಗಿರ್ತಕ್ಕಂಥದ್ದು ಅರ್ಧ ಮತ್ಸ್ಯೇಂದ್ರಾಸನ. ಈಗ ಬಲಗಾಲನ್ನು ಮಡಚಿ ಎಡ ತೊಡೆಯ ಕೆಳಭಾಗದಲ್ಲಿ ಇರಿಸುವಂಥ ಪ್ರಯತ್ನ ಮಾಡೋಣ. ನಂತರ ಎಡಗಾಲು ಮಡಚಿ ಬಲ ಮಂಡಿಯ ಪಕ್ಕದಲ್ಲಿರಿಸಬೇಕು. ಉಸಿರು ತಗೊಳ್ತಾ ಬಲಗೈ ಮೇಲೆ ಚಾಚಿ ಉಸಿರನ್ನು ಹೊರ ಹಾಕುತ್ತಾ ಮುಂದಕ್ಕೆ ತಂದು ಕಾಲನ್ನು ಮಂಡಿಯನ್ನು ಬಳಸಿ ಪಾದವನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಬೆನ್ನು ನೇರವಾಗಿರಬೇಕು. ಸಾಧ್ಯವಾದಷ್ಟು ಬೆನ್ನು ನೇರವಾಗಿರಿಸಿಕೊಂಡು ಎರಡೂ ಭುಜಗಳು ಒಂದೇ ನೇರಕ್ಕೆ ಬರುವಂತೆ ಭುಜವನ್ನು ಹಿಂದಕ್ಕೆ ತೆಗೆದುಕೊಂಡು ಸೊಂಟವನ್ನು ಚೆನ್ನಾಗಿ ತಿರುಚುವ ಪ್ರಯತ್ನ ಮಾಡಬೇಕು. ಹಿಂದಿನ ಗೋಡೆಯನ್ನು ನೋಡಬೇಕು. ಈಗ ಬೆನ್ನುವರಿ ಚೆನ್ನಾಗಿ ತಿರುಚಿದೆ. ಎದೆಯ ಭಾಗ ಚೆನ್ನಾಗಿ ತಿರುಚಿರೋದ್ರಿಂದ ಒಳ್ಳೆಯ ರಕ್ತ ಪರಿಚಲನೆ ಆಗಿ ನಮ್ಮ ದೇಹದ ಒತ್ತಡ ನಿವಾರಣೆ ಆಗುತ್ತೆ. ಈಗ ಉಸಿರು ತಗೊಳ್ತಾ ಮುಂದಕ್ಕೆ ಬನ್ನಿ. ಕೈಯನ್ನು ಉಸಿರು ತಗೊಳ್ತಾ ಮೇಲೆ ತಗೊಳ್ಳಿ. ಉಸಿರು ಹೊರ ಹಾಕುತ್ತಾ ಕೈ ಕೆಳಕ್ಕೆ, ಕಾಲನ್ನು ಮುಂದಕ್ಕೆ ಚಾಚೋಣ. ಹಾಗೆ ಎಡಗಾಲು ಮುಂದಕ್ಕೆ ಚಾಚಿ ವಿಶ್ರಾಂತಿಯನ್ನು ಪಡೆಯೋಣ. ಎರಡು ಕೈಗಳನ್ನು ಹಿಂದೆ ಇಟ್ಟು ತಲೆಯಿಂದ ಹಾಕಿ ದೀರ್ಘವಾದ ಉಸಿರು ತೆಗೆದುಕೊಂಡು ವಿಶ್ರಾಂತಿಯನ್ನು ಪಡೆಯಬೇಕು. ಅದೇ ರೀತಿಯಾಗಿ ಈಗ ಎಡಗಾಲಿನಿಂದಲೂ ಕೂಡ ಅಭ್ಯಾಸ ಮಾಡೋಣ. ಈಗ ಎಡಗಾಲನ್ನು ಮಡಚಿ ನಿಧಾನವಾಗಿ ಬಲ ತೊಡೆಯ ಕೆಳಭಾಗದಲ್ಲಿರಿಸೋಣ. ಬಲಗಾಲು ಮಡಚಿ ಎಡಮಂಡಿಯ ಪಕ್ಕದಲ್ಲಿ ನೆಲಕ್ಕಿರಿಸಬೇಕು. ಉಸಿರು ತಗೊಳ್ತಾ ಎಡಗೈ ಮೇಲಕ್ಕೆ ಚಾಚಿ ಮುಂದಕ್ಕೆ ತಂದು ಮಂಡಿಯ ಹೊರಭಾಗದಿಂದ ಬಳಸಿ ಪಾದವನ್ನು ಇಟ್ಕೋಬೇಕು. ಚೆನ್ನಾಗಿ ಸೊಂಟವನ್ನು ತಿರುಚಿ ಹಿಂದಿನ ಗೋಡೆಯನ್ನು ನೋಡುವಂತಹ ಪ್ರಯತ್ನ. ದೀರ್ಘವಾದ ಉಸಿರಾಟವನ್ನು ಆ ಒಂದು ಸ್ಥಿತಿಯಲ್ಲಿ ಕನಿಷ್ಠ ಒಂದು 30 ಸೆಕೆಂಡುಗಳ ಕಾಲ ಉಸಿರಾಟವನ್ನು ನಡೆಸಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ತಲೆ ಮುಂದಕ್ಕೆ, ಉಸಿರು ತಗೊಳ್ತಾ ಕೈಗಳ ಮೇಲೆ ತೆಗೆದುಕೊಂಡು ಕೈಯನ್ನು ಕೆಳಗಿಳಿಸಿ ನಿಧಾನವಾಗಿ ಕಾಲನ್ನು ಮುಂದಕ್ಕೆ ಚಾಚಿ, ಎರಡೂ ಕಾಲನ್ನು ಮುಂದಕ್ಕೆ ಚಾಚಿ ಕೈಗಳನ್ನು ಹಿಂದೆ ಇಟ್ಕೊಂಡು ವಿಶ್ರಾಂತಿಯನ್ನು ಪಡಿಬೇಕು. ಸೊ ಈ ಅರ್ಧ ಮತ್ಸ್ಯೇಂದ್ರಾಸನ ಅಭ್ಯಾಸದಿಂದ ನಮ್ಮ ಎಲ್ಲ ಹೊಟ್ಟೆಯ ಸ್ನಾಯುಗಳು, ಬೆನ್ನಿನ ಭಾಗ ಚೆನ್ನಾಗಿ ಎದೆ ಭಾಗ ಹಿಗ್ಗುವುದರಿಂದ ಹೃದಯ ಭಾಗಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಚೆನ್ನಾಗಿ ಆಗಲು ಅನುಕೂಲ ಮಾಡುತ್ತೆ. ಮುಂದೆ ನಾವು ಮಾಡುವಂಥ ಅಭ್ಯಾಸ ವಿಶೇಷವಾಗಿ ಅಧಿಕ ರಕ್ತದೊತ್ತಡ ಇರತಕ್ಕಂಥ ಎಲ್ಲ ರೋಗಿಗಳು ಈ ಒಂದು ಪ್ರಾಣಾಯಾಮ ಮಾಡೋದರಿಂದ ಅದು ಕಡಿಮೆ ಆಗುತ್ತೆ. ಅಂತಹ ಪ್ರಾಣಾಯಾಮ ಅಂದರೆ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ. ಚಂದ್ರ ಅಂದ್ರೇ ತಂಪು ಅಂತ. ಸೊ ನಮ್ಮ ದೇಹದ ಉಷ್ಣಾಂಶವನ್ನು ತಂಪು ಮಾಡುತ್ತಾ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ತುಂಬ ಸಹಕಾರಿಯಾಗಿದೆ. ಮೊದಲಿಗೆ ಸುಖಾಸನ ಅಥವಾ ವಜ್ರಾಸನ
ಹಿತವಾದ ಯಾವುದಾದರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಬೆನ್ನು ನೇರವಾಗಿರಬೇಕು. ಬಲಗೈಯಲ್ಲಿ ನಾಸಿಕ ಮುದ್ರ, ಕೈ ತೋರು ಬೆರಳು ಮಧ್ಯದ ಬೆರಳನ್ನು ಮಡಚಿಕೊಂಡು ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಇಟ್ಕೊಂಡು ಮಂಡಿ ಮೇಲೆ ಇರಿಸ್ಕೋಬೇಕು. ಮೊದಲಿಗೆ ಚಂದ್ರ ಅನುಲೋಮ ವಿಲೋಮ ಅಂದರೆ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಎಡಭಾಗ, ಎಡ ನಾಸಿಕ, ಮೂಗಿನ ಎಡ ಭಾಗ, ಎಡ ಒಳ್ಳೆಯ ಭಾಗದಿಂದ ನಿಧಾನ ಉಸಿರು ತಗೋಬೇಕು. ಹಾಗೂ ಎಡದಿಂದಲೇ ಉಸಿರನ್ನು ಬಿಡಬೇಕು. ಮತ್ತೊಮ್ಮೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎಡದಿಂದಲೇ ಉಸಿರು ತಗೊಂಡು ಎಡದಿಂದಲೇ ಉಸಿರನ್ನು ಹೊರಹಾಕಬೇಕು. ಈ ರೀತಿಯಾಗಿ 9, 21 ಅಥವಾ 27 ಸುತ್ತಿನ ಅಭ್ಯಾಸ ಪ್ರತಿನಿತ್ಯ ಮಾಡ್ತಾ ಬಂದರೆ ಎಲ್ಲ ಅಧಿಕ ರಕ್ತದೊತ್ತಡ ತನ್ನಿಂದ ತಾನಾಗಿ ಕಡಿಮೆ ಆಗುತ್ತೆ. ನಂತರ ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ ಮಂಡಿ ಮೇಲೆ ಇರಿಸ್ಕೊಳ್ಳಿ. ಮೃದುವಾಗಿ ಕಣ್ಮುಚ್ಚಿ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರಹಾಕುತ್ತಾ ಒಮ್ಮೆ ಓಂಕಾರ ಅಭ್ಯಾಸವನ್ನು ಮಾಡೋಣ. ದೀರ್ಘವಾದ ಉಸಿರು ತಗೊಳ್ಳಿ. ಓಂಕಾರದ ತರಂಗಗಳನ್ನು ಸಂಪೂರ್ಣ ಶರೀರದಲ್ಲಿ ಗಮನಿಸುತ್ತಾ ಕಾಲು ಬೆರಳಿನಿಂದ ನಡುನೆತ್ತಿಯವರೆಗೆ ಚೆನ್ನಾಗಿ ವಿಶ್ರಾಂತಿಯನ್ನು ಪಡೆಯುವಂಥ ಅಭ್ಯಾಸ ಆಗಬೇಕು. ನಮಗೆ ಇನ್ನಷ್ಟು ಆಯಾಸವಾಗಿದೆ, ಒತ್ತಡವಾಗಿದೆ, ಇನ್ನೂ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ, ವಿಶ್ರಾಂತಿ ಬೇಕು ಅನ್ನೋದಾದರೆ ಶವಾಸನದಲ್ಲಿಯೂ ಕೂಡ ನಾವು ಯೋಗ ನಿದ್ರೆಯನ್ನು ಮಾಡಬಹುದು. ನಿಧಾನ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಕಾಲುಗಳನ್ನು ಮುಂದಕ್ಕೆ ಚಾಚಿ ಕೈಗಳನ್ನು ದೇಹದ ಪಕ್ಕದಲ್ಲಿರಿಸಿ ಅಂಗೈ ಮೇಲ್ಮುಖವಾಗಿರಲಿ. ಮೃದುವಾಗಿ ಕಣ್ಮುಚ್ಚಿ ಕಾಲು ಬೆರಳಿನಿಂದ ನಡುನೆತ್ತಿಯವರೆಗೆ ದೇಹದ ಎಲ್ಲ ಭಾಗಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಎಲ್ಲ ಸ್ನಾಯುಗಳಿಗೆ ಮಾನಸಿಕವಾಗಿ ಕ್ಷಿಪ್ರ ವಿಶ್ರಾಂತಿಯನ್ನು ಮಾಡ್ತಾ ಬಂದರೆ ಶವಾಸನ ಅಂತ ಕರಿತೀವಿ. ಈ ಒಂದು ಸ್ಥಿತಿಯಲ್ಲಿ ಹೆಚ್ಚು ಕಾಲ ನಾವು ವಿಶ್ರಾಂತಿಯನ್ನು ಪಡೆಯೋದ್ರಿಂದ ಯೋಗ ನಿದ್ರೆ ಅಂತ ಕರಿತೀವಿ. ಯೋಗ ನಿದ್ರೆ ಅಂದರೆ ಜಾಗೃತವಾಗಿ ನಮ್ಮ ದೇಹವನ್ನು ವಿಶ್ರಾಂತಿ ಪಡೆಯುವಂತಹ ಸ್ಥಿತಿ. ಈ ಸ್ಥಿತಿಯಿಂದ ನಮ್ಮ ಅಧಿಕ ರಕ್ತದ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಸೊ ಈಗ ನಿಧಾನ ಕಾಲುಗಳನ್ನು ಅಲುಗಾಡಿಸಿ 2 ಕಾಲನ್ನು ಒಟ್ಟಿಗೆ ಕೂಡಿಸ್ಕೊಳ್ಳಿ. ಬಲಗೈಯನ್ನು ಮೇಲಕ್ಕೆ ಚಾಚಿ ಎಡಗಾಲನ್ನು ಮಂಡಿಯಲ್ಲಿ ಮಡಚಿ ಎಡಗೈಯನ್ನು ಹೊಟ್ಟೆಯ ಮೇಲಿರಿಸಿ. ಮುಖ್ಯವಾಗಿ ಎಲ್ಲರೂ ಗಮನಿಸಬೇಕು, ಬಲಪಕ್ಕಕ್ಕೆ ಹೊರಳಬೇಕಾಗುತ್ತೆ. ಬಲಪಕ್ಕಕ್ಕೆ ಹೊರಳಿ ಎಡಗೈಯ ಆಧಾರದಿಂದ ಎದ್ದು ಕುಳಿತುಕೊಳ್ಬೇಕು. ಈ ರೀತಿಯಾಗಿ ಸರಳವಾಗಿರ್ತಕ್ಕಂಥ ವಿಶೇಷವಾದ ಯೋಗಿಕ ಅಭ್ಯಾಸಗಳನ್ನು ಪ್ರತಿನಿತ್ಯ ಮಾಡುವುದರಿಂದ ಯಾವುದೇ ರೀತಿಯ ರಕ್ತದೊತ್ತಡವಿರಲಿ ಅದರಿಂದ ಮುಕ್ತಿಯನ್ನು ಪಡೆಯಬಹುದು. ಯಾವುದೇ ರೀತಿಯ ಔಷಧಿಗಳಿಲ್ಲದೆ ನಾವು ಚೇತರಿಸಿಕೊಳ್ಳಬಹುದು. ಆ ರೀತಿ ಹಲವು ರೀತಿಯ ಉದಾಹರಣೆಗಳು ನಾವನ್ನು ಕಂಡಿದ್ದೇವೆ. ಸೊ ಹಾಗಾಗಿ ಈ ಅಭ್ಯಾಸಗಳನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಯೋಗ ಚಿಕಿತ್ಸಕರು, ಯೋಗ ಥೆರಪಿಸ್ಟ್ ಅವರ ಅಥವಾ ಯೋಗ ಗುರುಗಳ ನುರಿತ ಯೋಗ ಗುರುಗಳ ಮಾರ್ಗದರ್ಶನವನ್ನು ಪಡೆದು ಯೋಗ ಚಿಕಿತ್ಸೆಯನ್ನು ಪಡೆದು ಎಲ್ಲರೂ ಕೂಡ ತಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಂಡು ಆರೋಗ್ಯದಿಂದ ಜೀವನವನ್ನು ನಡೆಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.